ಮೂಡುಬಿದ್ರೆ ಅಂತ ಹೆಸರು ಕೇಳ್ತಿದ್ದ ಹಾಗೆ ನಮಗೆ ನೆನಪು ಬರದೆ ಈ 1000 ಕಂಬದ ಬಸದಿ. ಈ ಸಾವಿರಾರು ಕಂಬಗಳಿಂದ ರಚಿಸಲ್ಪಟ್ಟ ಈ 1000 ಕಂಬದ ಬಸದಿಯ ಬಗ್ಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಬಂದಾಕ್ಷಣ ನಮಗೆ ಇಲ್ಲಿ ಕಾಣಿಸೋದೇ ಒಂದು ಮಾನಸ್ತಂಭ. ಇದು ಒಂದು ಉದ್ದನೆಯ ಶಿಲಾತಂತ್ರದ ತಂಬೂರಾಗಿದ್ದು 4 ಬದಿಗಳಲ್ಲೂ ತೀರ್ಥಂಕರದ ಶಿಲ್ಪವಿದೆ. ಸ್ನೇಹಿತರೆ, ಈ 1000 ಕಂಬದ ಬಸದಿ ಕೆತ್ತಿದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ 3 ಅಂತಸ್ತಿನ ದೇವಾಲಯವಾಗಿದೆ. ಮೊದಲನೇ ಮಹಡಿ ಏನಿದೆ ಇದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದರೆ ಮೇಲಿನ 2 ಮಹಡಿಗಳು ಮರದಿಂದ ಮಾಡಲ್ಪಟ್ಟಿದೆ. ಮತ್ತು ಇಲ್ಲಿ ಇರೋ ಗರ್ಭಗುಡಿಯಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿಯ ಪ್ರತಿಮೆ ಇದೆ. ಸ್ನೇಹಿತರೆ, ಈ ಬಸದಿಯ ನಿರ್ಮಾಣವನ್ನು 1430ರಲ್ಲಿ ಮಾಡಲಾಗಿದೆ. ಈ ಬಸದಿಗೆ ಒಟ್ಟು 3 ಹೆಸರುಗಳಿವೆ. ಸದಾ ಹೊಸದರಂತೆ ಕಾಣಿಸೋದ್ರಿಂದ ಹೊಸ ಬಸದಿ ಎಂದು ಕರೆಯುತ್ತಾರೆ. ಮತ್ತೆ 1008 ಬಿಂಬಗಳಿರುವ ಸಹಸ್ರ ಕೋಟಿ ಇರುವುದರಿಂದಲೇ 100 ಕಂಬಗಳಿಂದ ನಿರ್ಮಿತವಾಗಿದ್ದರಿಂದ 1000 ಕಂಬ ಬಸದಿ ಎಂದು ಕರೆಯುತ್ತಾರೆ. ತ್ರಿಭುವನ ತಿಲಕದಂತೆ ಚೂಡಾಮಣಿ ರತ್ನದಂತೆ ಇರುವುದರಿಂದ ತ್ರಿಭುವನ ತಿಲಕ ಚೂಡಾಮಣಿ ಅಂತ ಕೂಡ ಇದನ್ನ ಕರೀತಾರೆ. ಸ್ನೇಹಿತರೆ, ಈ ಮೂಡಬಿದ್ರೆ ಪಟ್ಟಣ ಏನಿದೆ ಇದು 18 ಜೈನ ದೇವಾಲಯಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಆದರೆ 1000 ಕಂಬದ ದೇವಸ್ಥಾನ ಏನಿದೆ ಈ ದೇವಾಲಯವನ್ನು ವಾಸ್ತುಶಿಲ್ಪದ ಅದ್ಭುತವೆಂದು ಪರಿಗಣಿಸಲಾಗಿದೆ ಮತ್ತು ಇದು ಮೂಡಬಿದ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಈ ದೇವಸ್ಥಾನದ ಗರ್ಭಗೃಹದ ಒಳಗಡೆ ಅಲಂಕೃತ ಚೌಕಟ್ಟುಗಳಲ್ಲಿ ಹಲವಾರು ಕಂಚಿನ ಜೈನ ವಿಗ್ರಹಗಳನ್ನು ಇರಿಸಲಾಗಿದೆ. ಈ 1000 ಕಂಬದ ಬಸದಿ ಇದು ಕಲೆ ಮತ್ತು ವಾಸ್ತುಶಿಲ್ಪದ ನಿಧಿ ಅಂತ ಕೂಡ ಕರೀತಾರೆ. ಇದು ಹಿಂದಿನ ಯುಗವನ್ನು ನೆನಪಿಸುತ್ತೆ. ಇನ್ನು ಈ 1000 ಕಂಬದ ಬಸದಿ ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಈ 1000 ಕಂಬದ ಬಸದಿ ಎಲ್ಲಿದೆ ಅಂದರೆ ಮಂಗಳೂರಿಂದ ಸುಮಾರು 35 ಕಿಲೋಮೀಟರ್ ದೂರ ಇರೋ ಮೂಡಬಿದ್ರೆಯಲ್ಲಿದೆ.